ನಮಸ್ಕಾರ. ಕರ್ನಾಟಕ ಅಲಗೂರಿನಲ್ಲೂ ಕೂಡ ಗಿಲ್ಲಿಯದ್ದೇ ಆರ್ಭಟ. ಆದರೆ ಮಕ್ಕಳ ಕುರಿತು ಬೇಸರಗೊಂಡ ಗಿಲ್ಲಿ ನಟ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮೊಂದು ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತೆಲ್ಲ ಕಡೆ ಕೂಡ ಗಿಲ್ಲಿ ಎಲ್ಲ ಫಂಕ್ಷನ್ಗಳು ಕೂಡ ಭೇಟಿ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಒಳಗೆ ಏನು ನಡೆದರೂ ಕೂಡ ಗಿಲ್ಲಿಗೆ ಆಹ್ವಾನ ಇರ್ತದೆ. ಸೊ ಅಂದರೆ ಗಿಲ್ಲಿ ಅಲ್ಲಿಗೆ ಬಂದೇ ಬರ್ತಾನೆ. ಯಾಕಪ್ಪ ಅಂದ್ರೆ ಆತನ ತವರು ಜಿಲ್ಲೆ ಅದು. ಇಡೀ ಕರ್ನಾಟಕದೊಳಗೆ ಯಾವ ಮೂಲೆಯಾಗ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಇದ್ರೂ ಗಿಲ್ಲಿಗೆ ಆಹ್ವಾನ ಬರಕತ್ತೇವೆ. ಅದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ಇವೆಂಟ್ಗಳಲ್ಲೂ ಒಂದು ದೊಡ್ಡ ಶಾಪ್ ಓಪನಿಂಗ್ ನಡೆದಿದ್ರು ಹೋಗ್ತಾನೆ, ಒಂದು ಸಣ್ಣ ಸ್ಕೂಟ್ರ್ ಓಪನಿಂಗ್ ನಡೆದ್ರು ಹೋಗ್ತಾನೆ, ಒಂದು ಅಂಗಡಿ ಓಪನಿಂಗ್ ನಡೆದ್ರು ಹೋಗ್ತಾನೆ, ಸ್ಕೂಲ್ ಇವೆಂಟ್ಸ್ಗೂ ಹೊಂಟ್ಬಿಟ್ಟಾನೆ. ಸೊ ಅದರಂಗೆ ಅಲ್ಲಿ ಅಲಗೂರಿನಲ್ಲಿ ಇರುವಂತಹ ಒಂದು ವಿದ್ಯಾಧಾರೆ ಎನ್ನುವಂಥ ಶಾಲೆಯೊಳಗೆ ಒಂದು ಬೀಳ್ಕೊಡುಗೆ ಸಂಭ್ರಮ ಕಾರ್ಯಕ್ರಮ ಇರ್ತದೆ. ಸೊ ಆ ಒಂದು ಶಾಲೆಯವರು ಗಿಲ್ಲಿಗೆ ಆಹ್ವಾನವನ್ನು ಕೊಟ್ಟಿರ್ತಾರೆ. ಏನು ಕ್ರೇಜ್ ಬಾಬಾ ಜನಗಳು ನೋಡ್ಬೇಕು. ಅಲ್ಲ, ಇನ್ನೂ ಕ್ರೇಜ್ ಅಂತಂದು ಹೋಗುವಲ್ತು, ಕ್ರೇಜ್ ಹೋಗುವಂಥ ಲಕ್ಷಣಗಳು ಕಾಣವಲ್ತು. ಇರಲಿ, ಅದು ಬೇರೆ ಪ್ರಶ್ನೆ. ಬಟ್ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಕೆಲವು ಮಾತುಗಳು ಹಾಸ್ಯಮಯವಾಗಿದ್ದವು. ಅವು ನಗನಗತನೇ ಮಾತಾಡಿದ, ತಮಾಷೆನೇ ಮಾಡಿದ. ಬಟ್ ಅದರಲ್ಲಿ ಇರ್ತಕ್ಕಂಥ ಸತ್ಯ ಭಾಳವಾಗಿರ್ತಕ್ಕಂಥದ್ದು. ಆ ಸತ್ಯದಿಂದಲೇ ಗಿಲ್ಲಿ ನಮಗೆ ಮತ್ತಷ್ಟು ಇಷ್ಟ ಆಗ್ತಾನೆ. ಯಾಕಪ್ಪ ಅಂದ್ರೆ ಕಾಮಿಡಿ ಮಾಡೋದು ಕೇವಲ ತಮಾಷೆಗೋಸ್ಕರ ಅಲ್ಲ, ಕಾಮಿಡಿಯಲ್ಲೂ ಕೂಡ ಸತ್ಯವನ್ನು ಹೇಳುವಂತಹ ಒಬ್ಬ ನಟ ಇರಬೇಕಲ್ಲ, ಅದು ಭಾಳ ಶಾಶ್ವತವಾಗಿರುವಂಥ ನಟ ಮತ್ತು ಶಾಶ್ವತವಾಗಿರುವಂಥ ವ್ಯಕ್ತಿತ್ವ ಅದು. ಯಾಕಪ್ಪ ಅಂದ್ರೆ ಯಾವುದೇ ಶಾಲೆಯವರು ಕರೆದ್ರೂ ಕೂಡ ಆ ಶಾಲೆಯನ್ನು ಉಬ್ಬಿಸಿ ಎಬ್ಬಿಸಿ ಒಗೆದು ಮಾತಾಡಿ ಹೊಗಳಿ ಬಂದುಬಿಡೋದು ಅಲ್ಲದ ಕರ್ತವ್ಯ. ಅಲ್ಲೂ ಕೂಡ ಏನಾರು ಒಂದು ಮೆಸೇಜ್ ಇರ್ಬೇಕು. ಯಾಕೆ ಶಾಲೆಯವ್ರು ಕರೆದಾರ ಅಂದ ಮಾತ್ರಕ್ಕೆ ನಾವು ಏನಾರ ಅವ್ರ ಬಗ್ಗೆನೇ ಹೇಳ್ಬೇಕಂತ ಏನಾರು ರೂಲ್ಸ್ ಐತೆನ? ಇಲ್ಲಲ್ಲ, ನಮ್ಮ ಮನಸ್ಸಿನ ಭಾವನೆಗಳು ಹೇಳ್ಬೇಕು. ಯಾಕಪ್ಪ ಅಂದ್ರೆ ಅದಕ್ಕೋಸ್ಕರನೇ ಕರೆಸಿರ್ತಾರೆ ನಮ್ಮನ್ನ. ಏನು ನಾನು ಬಂದು ಉಪದೇಶ ಮಾಡಿದ ಮ್ಯಾಕೆ ಈ ಶಾಲೆ ಉದ್ಧಾರ ಆಯ್ತು ಅಂತಲ್ಲ, ಅವರು ಶಾಲೆಯವರು ಉದ್ಧಾರ ಮಾಡ್ತಿರ್ತಾರೆ. ಬಟ್ ನನ್ನ ಮನಸ್ಸಿನೊಳಗೆ ಏನೈತೆ ಶಾಲೆಯ ಬಗ್ಗೆ ಅದನ್ನು ನಿಖರವಾಗಿ, ಧೈರ್ಯವಾಗಿ, ಗಾಂಭೀರ್ಯತನದಿಂದ ಹೇಳಬೇಕು. ಅದಕ್ಕೆ ನಿಜವಾದ ವ್ಯಕ್ತಿತ್ವ ಅಂತೇಳಿ ಕರೀತಾರೆ. ಅವ್ರು ಕರೆದಾರಂದು ಮಾತ್ರಕ್ಕೆ ಈ ಹೆಡ್ ಮಾಸ್ಟರ್ ಭಾರಿ ಒಳ್ಳೆ ಮನುಷ್ಯ ಅದಾನ, ಈ ಶಾಲೆ ಭಾರಿ ಕಲಿಸೈತಿ, ಹಂಗೆ ಹಿಂಗೆ ಉಗಿದು ಉಪ್ಪಿನಕಾಯಿ ಹಾಕಿ ಬಿಲ್ಡಪ್ ಕೊಡಬಾರ್ದು. ಸೊ ಅದೇ ಕೆಲಸವನ್ನು ಗಿಲ್ಲಿ ಮಾಡಿಬಿಟ್ಟಾನೆ ಇವತ್ತು. ಸೊ ಹಂಗಾಗಿ ಗಿಲ್ಲಿ ಮತ್ತೆ ಇಷ್ಟ ಹಾಕಿಬಿಟ್ಟಾನೆ ಜನರಿಗೆ. ಯಾಕಪ್ಪ ಅಂತಂದ್ರೆ ಈ ಶಾಲೆಗೆ ಬಂದಿರುವಂಥ ಗಿಲ್ಲಿ ಮೊಟ್ಟ ಮೊದಲು ಕಾಮಿಡಿ ಮಾಡ್ಕೊತಾನೆ ಬರ್ತಾನೆ. ಸ್ಟೇಜ್ ಮ್ಯಾಗ ಬಂದಿದ್ದ ಯಾಂಕರಿಗೆ ಕಾಲು ಎಳೆದು ಬಿಡ್ತಾನೆ. ಈ ಗಿಲ್ಲಿದು ಏನಪ್ಪ ಅಂದ್ರೆ ನ್ಯಾಚುರಲ್ ಭಾಷೆ. ಆತ ಬಿಲ್ಡಪ್ ತೊಗೊಳಂಗಿಲ್ಲ. ಅಲ್ಲಿ ಜನ ನೋಡಿದ್ರೆ ಮುಕ್ಕುರಿ ಬಿಟ್ರೆ ಕೋಳಿ ಹಿಡ್ಕೊಂಡು ಹೋಗ್ತಾರೆ ಗಿಲ್ಲಿನ. ಸೊ ಅಂದ್ರೆ ಕೋಳಿಯನ್ನು ಹೆಂಗೆ ಹಿಡ್ಕೊಂಬರ್ತಾರೆ ನೋಡಿ ಜನ. ಸೊ ಹಂಗೆ ಮುತ್ತಿರಿಸಿ ಏನು ಈತ ಹೋಗಿಲ್ಲ ಅಂದ್ರೆ ಜನ ದಬ್ಬಿ ಸ್ಟೇಜ್ ಮ್ಯಾಗ ಕಳಿಸಿಬಿಡ್ತಾರೆ. ಸೊ ಹಂಗೆ ಆ ಗಿಲ್ಲಿ ಸ್ಟೇಜ್ ಮ್ಯಾಗ ಬರ್ತಿದ್ದಂಗೆ ಯಾಂಕರಿಗೆ ಮಾತಾಡೋಕ್ಕೆ ಸಮಯ ಕೊಡುವಲ್ಲ. ಬರ್ತಿದ್ದಾಗ ಒಂದು ಚೇರ್ ಹಾಕ್ತಾರೆ. ಆ ಚೇರ್ ಹಾಕಿದ ತಕ್ಷಣ ಅಯ್ಯೋ ಏನಿದು, ನನಗೊಬ್ಬನಿಗೆ ಚೇರ್ ಹಾಕಿಬಿಟ್ರಿ, ಇಲ್ಲೇನೋ ನಡೀತಾ ಇದೆ ಅಂದ್ಬಿಡ್ತಾನೆ. ಅದಕ್ಕೂ ಆಕೆ ಯಾಂಕರ್ ನಗ್ತಾಳೆ. ಪಾಪ ಆಕೆ ಯಾಂಕರಿಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ತು. ಆಕೆ ಟೀಚರ್ ಇರ್ಬೋದು, ಏನೋ ಹೊಸೊಬ್ರನ್ನ ಕರೆಸ್ಯಾರ ಗೊತ್ತಿಲ್ಲ. ಮತ್ತು ಅಲ್ಲಿರುವಂಥ ಯಾಂಕರ್ ಕರೆಸ್ಯಾರ, ಇನ್ನೊಂದು ಚೇರ್ ಹಾಕ್ರಪ್ಪ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಚೇರ್ ಹಾಕ್ತಾರೆ. ಬರ್ರಿ ಸುಮ್ಮನೆ ಯಾಕೆ ನಿಂತ್ಕೊಂಡು ಮಾತಾಡ್ತೀರಿ, ಇಬ್ಬರು ಕೂತ್ಕೊಂಡೇ ಮಾತಾಡ್ಬಿಡಮ್, 2 ಚೇರ್ ಅದಾವಲ್ಲ ಅಂತಾನೆ. ಸೊ ಅದಕ್ಕೂ ಕೂಡ ಗಿಲ್ಲಿ ಮಾಡಿರುವಂಥ ಕಾಮಿಡಿಯನ್ನು ಆಕೆ ನಗ್ತಾಳೆ. ಸೊ ಅದಾದ ನಂತರ ಅಲ್ಲಿರುವಂಥ ಟೀಚರ್ಸ್ನ ಕೂಡ ಕೆಲವೊಂದಷ್ಟು ಮಾತಾಡ್ತಾನೆ. ಅದಾದ ನಂತರ ಅವರು ಸುತ್ತ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ಯಾರಪ್ಪ ಅಂದರೆ ಇವರು ಟೀಚರ್ಸ್ ಎಲ್ಲರೂ ಕಲಿತು ಗಿಲ್ಲಿಯ ಸುತ್ತ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಏನ್ರಿ ಇದು, ನಾನು ಯಾವುದೋ 1-2 ಸ್ಟೆಪ್ಪು ಕಲ್ಕೊಂಬಂದೀನಿ ಅಂತೇಳಿ ನೀವು ಈ ರೇಂಜಿಗೆ ಡ್ಯಾನ್ಸ್ ಮಾಡಿದ್ರೆ ನಿಮ್ಮ ಜೊತೆಗೆ ನಾ ಏನಾರ ಡ್ಯಾನ್ಸ್ ಮಾಡೋಕ್ಕಾಗತ್ತೆ? ದಯವಿಟ್ಟು ಡ್ಯಾನ್ಸ್ ನಿಲ್ಲಿಸ್ಬಿಡ್ರಪ್ಪ, ನನಗೆ ಅಷ್ಟು ಡ್ಯಾನ್ಸ್ ಬರೋಂಗಿಲ್ಲ ಅಂತ ಅದನ್ನು ಕೂಡ ಕಾಮಿಡಿ ಮಾಡಿಬಿಡ್ತಾನೆ. ಸೊ ಕಾಮಿಡಿಯನ್ನು ಮಾಡೋದ್ರ ಜೊತೆಗೆ ಕೊನೆಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಕೊನೆಗೆ ಆತನ ಕಳಿಸ್ಬೇಕಲ್ಲ, ಆ ಸಂದರ್ಭಕ್ಕೋಸ್ಕರ ಅಲ್ಲಿ ಮಕ್ಕಳ ಬಗ್ಗೆ 1-2 ಮಾತುಗಳನ್ನು ಆಡ್ತಾನೆ. ಏನಪ್ಪ ಅಂತಂದ್ರೆ, ಏನ್ರಿ ಇದು ನಾವೆಲ್ಲ ಓದ್ಬೇಕಾದ್ರೆ ಹಿಂಗೆ ಇರಲಿಲ್ಲಪ್ಪ ಸ್ಕೂಲು, ಇವಾಗೆಲ್ಲ ಅವು ಇನ್ನೂ ನಿದ್ದೆಗಣ್ಣಾಗಿರ್ತಾವೆ ಹುಡ್ರನ್ನ 5 ಗಂಟೆಗೆ ಎಬಿಸಿ ಅವಕ್ಕೆ ಮೈ ತೊಳೆದು ಇನ್ನೂ ನಿದ್ದೆ ಮಬ್ಬಿರ್ತತೆ ಅವಕ್ಕೆ ಅಂತ ಅಷ್ಟೊತ್ತಿನಾಗ ಅಡುಗೆ ಮಾಡಿ 2 ಇಡ್ಲಿ ಬಾಯಾಗಿಟ್ಟು ಆ ಕೊಳ್ಳಿಗೊಂದು ಬಿಗುವನ್ನ ಟೈ ಕಟ್ಟಿ ಇಡ್ಲಿನೂ ಹೋಗದೇ ಇರೋಂಗೆ ಮೈ ತುಂಬ ಡ್ರೆಸ್ ಹಾಕಿ ಪೌಡ್ರ್ ಹಾಕಿ ಅದಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಶಾಲೆಗೆ ದಬ್ಬಿ ಕಳಿಸ್ತಾರೆ. ಸೊ ಈ ಮಕ್ಕಳ ಪರಿಸ್ಥಿತಿ ನಂಗೆ ನೋಡೋಕ್ಕಾಗ್ತಿಲ್ಲ. ಯಾಕಪ್ಪ ಅಂತ ನಾವಂತೂ ಹಿಂಗೆ ಕಲ್ತಿಲ್ಲ. ಸೊ ನಮ್ಮ ಶಾಲೆನೇ ಬೇರೆದು, ನಿಮ್ಮ ಶಾಲೆನೇ ಬೇರೆದು. ನಾವೆಲ್ಲ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಬೆಳ್ಳಗೆ ರೆಡಿಯಾಗಿ ಮೈ ತೊಗೊಳಕ್ಕಿಲ್ಲ. ಸೊ ಹಂಗೆ ನಾವು ಶಾಲೆ ಕಲ್ತೀವಿ. ಈಗ ನೋಡ್ರಿ ಇಂತಿಂಥ ಶಾಲೆ ಬಂದ್ಬಿಟ್ಟವು, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಆದರೂ ಮಕ್ಕಳಿಗೆ ಒಂದು ಸ್ವಲ್ಪ ಶೈಕ್ಷಣಿಕವಾಗಿ ಅಲ್ಲದೇ ಸ್ವಲ್ಪ ಬೌದ್ಧಿಕ ಮಟ್ಟದ ಬಗ್ಗೆ ಅಂದರೆ ಬುದ್ಧಿಯನ್ನು ಸ್ವಲ್ಪ ಕಲಿಸ್ರಿ ಅನ್ನುವಂತಹ ಇಂಡೈರೆಕ್ಟ್ ಸಂದೇಶವನ್ನು ಕೊಟ್ಟ. ಅದು ಡೈರೆಕ್ಟಾಗಿ ಕೊಟ್ಟರೆ ನಮ್ಮ ಜನ ಈಗ ಗಿಲ್ಲಿ ಏನು ಮಾತಾಡಿದ್ರೂ ಕಾಮಿಡಿ ತಗೊಳಕತ್ತಿಬಿಟ್ರೆ ಅದು ಭಾಳ ದೊಡ್ಡ ಸಮಸ್ಯೆ ಇದು. ಈ ಕಾಮಿಡಿ ನಟರು ಎಲ್ಲೇ ಬರಲು ಎಲ್ಲೇ ಹೋಗಲು ಅವು ಸೀರಿಯಸ್ ಆಗಿ ಮಾತಾಡಿದ್ರೆ ಕಾಮಿಡಿ ತೊಗೊತಾರೆ. ಈಗ ಉದಾಹರಣೆಗೆ ನೀವು ಪ್ರಾಣೇಶ್ನ ಎಲ್ಲಾರ ಕರ್ಕೊಂಬರ್ರಿ ಅಂತ ಸೀರಿಯಸ್ ಆಗಿ ಹೇಳಿದ್ರು ಕೂಡ ಕಾಮಿಡಿನೇ ತೊಗೊತಾರೆ ಜನ. ಸೊ ನಂದು ಹಂಗೆ ಆಗಿಬಿಟ್ಟೈತಿ. ಇವಾಗ ನಾ ಏನು ಸೀರಿಯಸ್ ಹೇಳಿದ್ರು ಕೂಡ ಕಾಮಿಡಿನ ತೊಗೊಳಕೈತಾರೆ ಜನ. ಕಮೆಂಟ್ಸ್ ಕೂಡ ಚಲೋ ಹಾಕೈತಿ, ಎಲ್ಲರೂ ತುಂಬ ಧನ್ಯವಾದಗಳು. ಬಟ್ ಗಿಲ್ಲಿ ವಿಚಾರಕ್ಕೆ ಬರಮ್ಮ.
ಸೊ ಇದು ಎಲ್ಲರಿಗೆ ಇರಂಗಿಲ್ಲ. ಇದು ಈ ವ್ಯಕ್ತಿತ್ವ ಏನೈತಲ್ಲ, ಮಕ್ಕಳನ್ನು ಕೂಡ ಭವಿಷ್ಯದಲ್ಲಿ ಹಿಂಗೆ ಬೆಳೆಸಿರಿ. ದಯವಿಟ್ಟು ಮಕ್ಕಳಿಗೆ ಅಷ್ಟು ಪ್ರೆಷರ್ ಮಾಡೋಕೆ ಹೋಗ್ಬಾರ್ದು. ನಾನು ಕೂಡ ಹೇಳೋದು ಅಷ್ಟೇ, ಗಿಲ್ಲಿ ಹೇಳ್ದಂಗೆ ಮಕ್ಕಳಿಗೆ ಅಷ್ಟು ಪ್ರೆಷರ್ ಮಾಡೋಕೆ ಹೋಗ್ಬಾರ್ರಿ. ಅವು ಏನು ಆಗ್ಬೇಕಾಗೈತಿ ಹೇಳಿ, ಡಿ ಸಿ ಆಗ್ಬೇಕು. ಹಬ್ಬ ಅಂದ್ರೆ ಏನು ಮಾಸ್ಟರ್ ಹಾಕವು, ಇಲ್ಲ ಪೊಲೀಸ್ ಹಾಕವು, ಇಲ್ಲಪ್ಪ ಡಿ ಸಿ ಹಾಕವು. ಅಲ್ಲಿ ಈಗ ವಿಚಾರ ಮಾಡಿರಿ, ಡಿ ಸಿ ಯಾರ್ಯಾರ ಪರಿಚಯ ಅದಾನ? ನಿಮ್ಮೂರು ಡಿ ಸಿ ನಿಮ್ಗೆ ಏನಾರ ಪರಿಚಯ ಅದಾನ? ಇಲ್ಲ. ನಿಮ್ಮೂರು ಶಿಕ್ಷಕ ಏನಾರ ನೀವೇನಾರ ಮರ್ಯಾದೆ ಕೊಡ್ತೀರಾ? ಅವ ಶಾಲೆಗೆ ಹೋಗೋ ಹುಡ್ರು ಮುಂಜಾನೆ ಎದ್ರೆ ಗುಡ್ ಮಾರ್ನಿಂಗ್ ಅಂತವ, ಸಂಜೆ ಬಂದು ಗುಡ್ ಮಾರ್ನಿಂಗ್ ಅಂತವ. ಬಟ್ ಶಿಕ್ಷಕರಿಗೆ ಇರುವಂಥ ಗೌರವ ಬೇರೆ ಯಾರಿಗೆ ಸಿಗಂಗಿಲ್ಲ, ಅದು ಬೇರೆ ಪ್ರಶ್ನೆ. ದೊಡ್ಡವಾದ್ಮಕ್ಕೆ ಅದೇ ಗೌರವ ಅದೇ ಹುಡ್ರು ಕೊಡೋಲ್ಲ. ಸೊ ಇಲ್ಲಿ ವಿಚಾರ ಏನಪ್ಪ, ಗಿಲ್ಲಿ ಇವತ್ತು ಯಾಕೆ ಎಲ್ಲರಿಗೆ ಪರಿಚಯ ಅದ? ಆತನ ಹತ್ರ ಒಂದು ಸ್ಕಿಲ್ ಅದ, ಆತನ ಹತ್ರ ಒಂದು ಕಲೆ ಅದ, ಆತನ ಹತ್ರ ಒಂದು ಪ್ರತಿಭೆ ಅದ. ಸೊ ನಿಮ್ಮ ಮಕ್ಕಳಲ್ಲೂ ಕೂಡ ಒಂದು ಪ್ರತಿಭೆ ಇರ್ತದೆ, ಅದನ್ನು ಬೆಳೆಸ್ರಿ ಅಂತ ಹೇಳೇನು ಗಿಲ್ಲಿ. ಸೊ ನಾನು ಹೇಳ್ತಿರೋದು ಕೂಡ ಅಷ್ಟೇ, ನಿಮ್ಮ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಬೆಳೆಸ್ರಿ. ಅವಕ್ಕೆ ಸುಖ ಸುಮ್ಮನೆ ಸಾಲಿ ಒಲ್ ಅಂತಿರ್ತಾವೆ, ಒಯ್ಕೊಂಡ್ರೆ ಬಿಡಂಗಿಲ್ಲ. ಅವಕ್ಕೆ ಮ್ಯಾಥಕ್ಕೆ ಬಡ್ದು ಸಾಲಿಗೆ ಕಳಿಸ್ತೀರಿ. ಆ ಸಾಲಿಗೆ ಹೋಗ್ಯಾರ ಏನು ಉದ್ಧಾರ ಮಾಡೋದಾಗೈತಿ? ಈಗಿನ್ನ ಈ ಮಕ್ಕಳಿಗಂತೂ ಭವಿಷ್ಯ ಇಲ್ಲ. ಈಗ ಅಲ್ಲ, ನನ್ನ ತಗೋರು ಉದಾಹರಣೆ, MA BEd ಆಗೈತೆ ನಂದು, ಉದ್ರಿ ಮಾತಾಡ್ಕೊಂತ ಕುಂತೀನಿ. ಏನು ಮಾಡಬೇಕು? ಕೆಲಸ ಇಲ್ಲ, ನಿರುದ್ಯೋಗ, ಯಾರು ಮಾಡೋದು ಏನಾದ? ಸೊ ಹಂಗೆ ಈಗ ನೀವು ಮಕ್ಕಳು ಏನು ಶಾಲೆಗೆ ಕಳ್ಸೋಕಚ್ಚಿರಲ್ಲ, ಅವಕ್ಕಂತೂ ಪೂರ ಕೆಲಸ ಇರಂಗಿಲ್ಲ ಅವಕ್ಕೆ. ಯಾಕಪ್ಪ, ನೀ AI ಬಂದುಬಿಟ್ಟೈತೆ. AI ಬಂದ ಮ್ಯಾಗ ಇದು ಜಗತ್ತಿನೊಳಗೆ ಇರೋ ಕಂಪ್ನಿಗಳು ಪ್ರೈವೇಟ್ನಾಗರ ಕೆಲ್ಸಕ್ಕೆ ಹೋಗ್ಬಂದ್ರೆ ಅಲ್ಲಿ ಕೂಡ ಕೆಲಸ ಇಲ್ಲ. ಸೊ ಈ ಸ್ಕಿಲ್ ಮುಖ್ಯ. ಇವಾಗ ಕಲೆ ಇರಬೇಕು, ಪ್ರತಿಭೆ ಇರಬೇಕು, ಅವನದೇ ಆಗಿರುವಂಥ ಒಂದು ಹೊಸ ಮಾರ್ಗ ಹುಡುಕಬೇಕು. ಅವಾಗಲೇ ನಿಜವಾಗ್ಲೂ ಅವನಿಗೆ ವ್ಯಾಲ್ಯೂ ಬರ್ತದ. ಇಲ್ಲಪ್ಪ ಅಂದ್ರೆ ಭಾಳ ಕಷ್ಟ ಆದ ಜೀವನ. ಸುಖ ಸುಮ್ಮನೆ 50,000 ಲಕ್ಷ ಕೊಟ್ಟು ಶಾಲೆಗೆ ಕಳಿಸಿ ಅವ್ರ ಜೀವನ ಹಾಳು ಮಾಡ್ಕೊಬಿಟ್ರು. ಅವು ಸಣ್ಣ ಹುಡ್ರು ಇದ್ದದ್ದು ನಮಗೆ ನೋಡಿ ಭಾಳ ನೆನಪದೇವು. ಗೋಲಿ ಆಡಿದ ನೆನಪದೇವ, ಬುಗುರಿ ಆಡಿದ ನೆನಪದೇವ, ಜಗಳ ಆಡಿದ ನೆನಪದೇವ, ತಿಪ್ಪೆ ಒದ್ದಾಡಿದ ನೆನಪದೇವ. ನಮಗೆ ಅವಕ್ಕೇನು ನೆನಪಿರಂಗಿಲ್ಲ. ಅವಕ್ಕೆ ಬರೀ ಅದೇ ಸಂಜೆ ಮುಂಜಾನೆ ಬರೀ ಓದು, ರಾತ್ರಿ ಬಂದು ಟ್ಯೂಷನ್ಗೆ ಹೋಗು, ಮುಂಜಾನೆ ಎದ್ದು ನಿದ್ದಿಗೆ ಒಣ್ಣಾಗ ಮಕ್ಕಂಡು ಎದ್ದು ಮೈ ತೊಗೊಂಡು ಮತ್ತೆ ಟೈ ಬಿಕ್ಕೊಂಡು ಕುತ್ತಿಗೆ ಬಿಗಿದು ಹೋಗ್ಬಿಡೋದು. ಇಷ್ಟು ಅದು ಇರೋದು 10 kg ಹುಡುಗರು 20 kg ಬ್ಯಾಗ್ ಹೊತ್ಕೊಂಡು ಹೋಕ್ಕವು. ಅವು ಏನು ಸಾಲಿ ಕಲಿಸಿ ಏನು ಉದ್ಧಾರ ಮಾಡೋರು ಇದ್ದೀರಿ? ಮಕ್ಕಳಿಗೆ ಒಂದು ಪ್ರೀತಿ ಕೊಡ್ರಿ. ನೀವು ನಿಮ್ಮ ತಿಳ್ಕೊಂಡು ನೀವು ಎದ್ದು ಹೋಗಿ ಸಾಕು, ನಿಮಗೆ ಕೆಲಸ ಹೋಗಕ್ಕೆ ಬರ್ತ ಬಾ ಅಂತಂದು ಅವ್ರನ್ನ ಹಾಸ್ಟ್ಲಾಗ ಹಾಕ್ಬಿಡೋದು. ಇಲ್ಲಪ್ಪ ಮುಂಜಾನೆ ಟ್ಯೂಷನ್ನು, ಅದ್ರ ಜೊತೆಗೆ ಸ್ಕೂಲ್, ಮತ್ತೆ ಬಂದ್ಮೇಲೆ ಟ್ಯೂಷನ್, ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್. ಅವ್ರ ಜೀವ ಏನು ತಿನ್ನಾಕಚ್ಚಿರೋ ಮರೆ. ಇನ್ನು ಹೇಳ್ತೀನಿ ಕೇಳ್ರಿ, ನಿಮ್ಮ ಯಾವ ಮಕ್ಕಳ ಭವಿಷ್ಯ ಏನಂತಲ್ಲ, ಅವ್ರ ವಯಸ್ಸಿಗೆ ನಮ್ಮಷ್ಟು ವಯಸ್ಸಿಗೆ ಬರೋದ್ರೊಳಗೆ ಶಿಕ್ಷಣಕ್ಕೆ ವ್ಯಾಲ್ಯೂ ಇರಂಗಿಲ್ಲ. ಕಲಿಸ್ರಿ ಮಕ್ಕಳಿಗೆ, ಶಾಲೆ ಕಲಿಸ್ಬೇಡ್ರಿ ಅಂತಲ್ಲ, ಒಂದು 10ನೇ ಕ್ಲಾಸ್ವರೆಗೆ ಕಲಿಸ್ರಿ, ಫ್ರೀಡಮ್ಮಿಂದ ಕಲಿಸ್ರಿ. ಅದನ್ನು ಅದು 10 ರೂಪಾಯ್ದು ಕಲ್ತ್ರೆ 10 ರೂಪಾಯಿ ಅಂತ ಗೊತ್ತಿರ್ಬೇಕು ಅದಕ್ಕೆ. ಅವು ಏನಿಲ್ಲ, ಅವು ಬರೀ ಗಟ್ಟಿ ಮಾಡಿಬಿಡ್ತಾವೆ. ABCDEFGHIJK ಹಿಂಗೆ ಹೇಳ್ತಾವೆ. ನಿಂದ್ರಿಸ್ರು, ನೋಡೋಕೆ ನಿಂದ್ರಿಸಿ ಕೇಳ್ರಿ. ಅವು ಹೇಳಕ್ಕೆ ಬರಂಗಿಲ್ಲ. ಅವಕ್ಕೆ ನೀವು 50,000 ಕೊಟ್ಟು ಕಲಿಸಿರ್ಬೋದು, ಲಕ್ಷ ಕೊಟ್ಟು ಕಲಿಸಿರ್ಬೋದು. ಅವಕ್ಕೆ ಏನೇನೇನೇನೇನೇನೇನು ಗೊತ್ತಿಲ್ಲ ಅವಕ್ಕೆ. ಸೊ ಹಂಗಾಗಿ ದಯಮಾಡಿ ಗಿಲ್ಲಿ ಮಾತನ್ನು ಮನಸ್ಸಿನಾಗ ತೊಗೊಳ್ರಿ. ಅದು ಕಾಮಿಡಿ ಅಲ್ಲ, ನೀವು ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೆ. ಸರ್ಕಾರಿ ಶಾಲೆ ಒಳಗೆ ಕೇಳ್ರಿ, ಅವ್ರು ನಿಂದ್ರಿಸಿದ್ರು ಹೇಳ್ತಾವ, ಕುಂದ್ರಿಸಿದ್ರು ಹೇಳ್ತಾವ. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ, ಹೋಗಿ ತಗೊಂಡು ಬಿಡ್ತಾವ. ಬರ್ತೈತೆ ಅಂದ್ರೆ ಓಸು ಹೇಳ್ತಾವ. ಇವು ಹಂಗಲ್ಲ, ಬರಲಿಲ್ಲ ಅಂದ್ರೂ ಯೋಚನೆ ಮಾಡ್ಕೊಂತ 3 ತಾಸು ನಿಂತ್ಕೊಂಡು ಇಲ್ಲಾಂದ್ರೆ ಓದಿತಾರ ಅಂತೇಳಿ ವಿಚಾರ ಮಾಡ್ಕೊಂತ ಮಾತಾಡಿ ಎಣಿಸ್ಕೊಂಡು ಕೈ ಮುಟ್ಟಿಕೊಂಡು ಹಿಂಗೆ ಮಾಡ್ಕೊಂಡು 2 ಎಷ್ಟು ಅಂದ್ರೆ 1 2 3 4 ಅಂತವು. ಯಾಕೆ ಬೇಕಾಗೈತಿ ಹೇಳು? ನೀವೇ ಕಲಿಸ್ರಿ, ಮನ್ಯಾಗ ಪ್ರೀತಿಯಿಂದ ಕಲಿಸ್ರಿ. ಅವಕ್ಕೆ ಕಲಿತಾವು. ಬಟ್ ಸ್ಟ್ರಿಕ್ ಮಾಡಿ ಹಿಂಗೆ ಮಾಡಿ ದೊಡ್ಡ ಶಾಲೆಗೆ ಹಾಕಿ 50,000 ಲಕ್ಷ ಖರ್ಚು ಮಾಡಿಕೊಂಡು ಮುಗುಳೆರಂಗೆ ಸಾಲ ಮಾಡ್ಕೊತೀರಿ. ಇಷ್ಟ ನಾ ಹೇಳಕ್ಕಿಚ್ಚಿರೋದು. ಜೀವನದೊಳಗೆ ಮಕ್ಕಳು ನಮಗೋಸ್ಕರ ಏನೇನು ಮಾಡಬಹುದಂತ ಊಹೆ ಮಾಡ್ಕೊಳ್ಳೋದಕ್ಕಿಂತ ನಾವು ಮಕ್ಕಳಿಗೋಸ್ಕರ ಏನೇನು ಮಾಡ್ಬೇಕನ್ನೋದನ್ನು ವಿಚಾರ ಮಾಡಿರಿ. ಬರೇ ಸ್ಟ್ರಿಕ್ ಇಡೋದಲ್ಲ, ಅವಕ್ಕೆ ಸ್ವಾತಂತ್ರ್ಯವಾಗಿ ಬಿಡ್ರಿ. ಒಂದು ಸ್ವಲ್ಪ ಅಡ್ಡೆ ಆಡಲಿ ಅವು. ಹೌದಪ್ಪ, ನೌಕರಿ ತೊಗೊಂಡು ನಮ್ಮನ್ನು ಸಾಕ್ತಾನ ದೊಡ್ಡ. ಈಗ ವಿದ್ಯಾವಂತರಿಂದಲೇ ತಂದೆ ತಾಯಿಗಳು ದೂರ ಹಾಕಿಚ್ಚಾರ, ಅವಿದ್ಯಾವಂತರಿಂದ ತಂದೆ ತಾಯಿಗಳನ್ನ ಸಾಕಾಕತ್ತಾರ. ವಿದ್ಯಾವಂತರನ್ನ ಮಾಡೋದೇ ಭಾಳ ದೊಡ್ಡ ಕಷ್ಟ ಆಗಿಬಿಡತ್ತೆ. ಏನೋ ಪಾಪ ಉಡ್ಸಿರ್ತೀರಿ, ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ. ಪಾಪ ಜನ್ಮ ಕೊಟ್ಟಿರುವಂಥ ಕಾರಣಕ್ಕೋಸ್ಕರ ಅದ್ರ ಮಕ್ಕಳು ಬೆಳೆಸ್ಬೇಕಿಲ್ಲಪ್ಪ, ಸಮಾಜ ಬೈತೈತೆ ಅಂತೇಳಿ ನಾವು ಸಮಾಜ, ವಿಜ್ಞಾನ, ಇಂಗ್ಲೀಷ್ ಎಲ್ಲ ಕಲ್ಸಕ್ಕೆ ನಿಂತುಬಿಟ್ಟಿರ್ತೀವಿ. ಸೊ ಇರಲಿ, ಇಷ್ಟು ಹೇಳಾಕೈತೀನಿ. ಯಾಕಪ್ಪ ನಾವು ಏನಾರ ಮಾತಾಡಿ ಹೊಟ್ಟೆಗೆ ಹಾಕ್ಯಾರಿ. ಯಾಕಪ್ಪ ಅಂದ್ರೆ ಇದು ನಮ್ಮ ಭಾಷೆನೇ ಹಿಂಗೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಮಾತಾಡ್ತಾ ಒಂದು ಸ್ವಲ್ಪ ನಮ್ಮ ಭಾಷೆ ಒಳಗೆ ಮಾತಾಡ್ಬಿಡ್ತೀವಿ, ಹಳ್ಳಿ ಭಾಷೆ ಒಳಗೆ. ಸೊ ಹಂಗಾಗಿ ಸ್ವಲ್ಪ ಹೊಟ್ಟೆಗೆ ಹಾಕೋರಿ, ಅಥವಾ ಈ ಭಾಷೆನೇ ಇಷ್ಟ ಆಗಕತ್ತೈತಪ್ಪ ಅಂತ ಸ್ವಲ್ಪ ದಯವಿಟ್ಟು ಕಮೆಂಟ್ ಮಾಡಿರಿ. ಯಾಕಪ್ಪ ಅಂದ್ರೆ ನನಗೆ ನಿಮ್ಗೆ ಇಷ್ಟ ಆಗಕತ್ತೈತೋ, ನಿಮಗೆ ಬೈಯಕತ್ತೀನೋ, ಇಲ್ಲ ನಾನು ಬೈಕೊಳಕತ್ತೀನೋ, ಇಲ್ಲ ಏನು ಮಾಡಾಕತ್ತೀನೋ ನನಗೆ ಅರ್ಥ ಆಗೋಲ್ತು. ಆ ಗಿಲ್ಲಿ ನೋಡಿ ಗಿಲ್ಲಿ ಬಗ್ಗೆ ತೊಗೊಂಡು ಅವ್ನು ಹೆಂಗೆ ಮಂಡ್ಯ ಭಾಷೆ ಬಿಡ್ಲಾರ್ದಂಗೆ, ಎಲ್ಲೂ ಮಂಡ್ಯ ಭಾಷೆ ಬಿಡ್ಲಾರ್ದಂಗೆ ಪರ್ಫೆಕ್ಟ್ ಹೆಂಗೆ ಮಾತಾಡ್ತಾನೆ, ಹಂಗೆ ನನ್ನ ಭಾಷೆ ಒಳಗೆ ನಾನು ಮಾತಾಡಕತ್ಬಿಟ್ಟೀನಿ. ಸೊ ಹಂಗಾಗಿ ದಯಮಾಡಿ ನಿಮಗೆ ಏನಾರ ಇಷ್ಟ ಆಗತ್ತೈತೋ ಇಲ್ಲೋ, ಆ ಮಂಡ್ಯ ಭಾಷೆ ಗಿಲ್ಲಿ ಹೆಂಗೆ ಜನ ಗೆದ್ದಾರೋ ಹಂಗೆ ನನ್ನ ಭಾಷೆ ನಿಮಗೆ ಏನಾರ ಗೆದ್ದೈತೋ ಇಲ್ಲ ಅಂತ ನನಗೆ ಅರ್ಥ ಆಗೋಲ್ತು. ಸೊ ಹಂಗಾಗಿ ಏನಾರ ಅಲ್ಲೆಲ್ಲಿ ಒಂದು ಸ್ವಲ್ಪ ತಪ್ಪು ಮಾತಾಡಿದರೆ ಸ್ವಲ್ಪ ಫಾಸ್ಟ್ ಸ್ವಲ್ಪ ನಂದು ಕಾಮಿಡಿ ಇರ್ತೈತಿ ಅಂತ ಸ್ವಲ್ಪ ಮಾತಾಡಕತ್ತೀನಿ. ಬೇಸರ ಆಗಬಾರ್ದು, ಭಾಷಣ ಕುಯ್ದಂಗೆ ಕುಯ್ಬಾರ್ದು ಅನ್ನೋ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ಕಾಮಿಡಿ ಮಾತಾಡ್ತಿರ್ತೀನಿ. ಸ್ವಲ್ಪ ಹೊಟ್ಟೆಗೆ ಹಾಕೋರಿ.
ಇಲ್ಲ ಚಲೋ ಮಾತಾಡ್ತೀಯಪ್ಪ ಅಂತೇಳಿ ಒಂದು ಕಮೆಂಟ್ ಹಾಕ್ರಿ, ಇಲ್ಲ ಸ್ವಲ್ಪ ತಿದ್ಕೋಬೇಕಂದ್ರೆ ತಿದ್ಕೊತೀನಿ, ಏನು ತೊಂದರೆ ಇಲ್ಲ. ನೀವೇನು ಹೇಳ್ತೀರ ಅದನ್ನ ಕೇಳಬೇಕಾಗಪ್ಪ ಅಂದ್ರೆ ಈಗ ನೀವು ಸಬ್ಸ್ಕ್ರೈಬರ್ಸೇ ನಮಗೆ ದೊಡ್ಡ ದೇವ್ರಿದ್ದಂಗೆ. ಸೊ ಹಂಗಾಗಿ ನಿಮ್ಮ ಮಾತು ಕೇಳಕ್ಕೆ ನಾ ತಯಾರಿದ್ದೀನಿ. ಬಟ್ ನೀವು ಸ್ವಲ್ಪ ಚಲೋ ಭಾಷೆಯಿಂದ ಬರ್ದಾಕ್ರಿ, ಇಲ್ಲ ನನ್ನ ಭಾಷೆ ಒಳಗಡೆ ಬರ್ದಾಕ್ರಿ, ಏನು ತೊಂದರೆ ಇಲ್ಲ. ಸೊ ಹಂಗಾಗಿ ಗಿಲ್ಲಿಯನ್ನು ಈ ವಿಷಯವನ್ನು ಸ್ವಲ್ಪ ಮನಸ್ಸಿಗೆ ತೊಗೋರಿ. ಗಿಲ್ಲಿ ಮಕ್ಕಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ನಿಜ, ಬಟ್ ಅದನ್ನು ತಮಾಷೆ ಒಳಗೆ ಬೇಸರ ವ್ಯಕ್ತಪಡಿಸ್ಯಾರ. ಮತ್ತು ಚುಟ್ಟಿಗದ್ದು ಹಂಗೆ ಕಲ್ಸ್ರಿ ಹಿಂಗೆ ಕಲ್ಸ್ರಿ ಅಂತ ಹೇಳಿಲ್ಲ. ಗಿಲ್ಲಿ ಈ ವ್ಯಕ್ತಿತ್ವ ಮತ್ತೆ ನನಗೆ ತುಂಬ ಇಷ್ಟ ಆಯ್ತು ಅಂತ ಹೇಳ್ತಾ, ನಿಮಗೂ ಇಷ್ಟ ಆಗೈತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಕೈತೀನಿ. ಧನ್ಯವಾದಗಳು.